ಥೂ, ನಮಗಂತೂ ಈ ಊರಕ್ಕೆ ಬರೋಕ್ಕೆ ಮರ್ಯಾದಿಲ್ಲ. ಎಲ್ಲರೂ ಹಂಗೆ ಅಂಬ್ತಾ ಇದ್ದಾರೆ. ದಾರಿ ಉದ್ದಕ್ಕೂ ಹಂಗೆ ಅಂದಿರೋದು. ಫಸ್ಟ್ ಇವಳನ್ನ ಏಯ್ ಇಲ್ಲಿಂದಾನ ನಡಿಯ ಸಿಕ್ಕಿ ಅಂತ ಹೇಳ್ಬೇಕು. ನಿನ್ನ ತಂಗಿ ಮನೆಯಾಗ ಇರಬಾರ್ದು. ಇವಳಿದ್ರೆ ನಮಗೆ ಮರ್ಯಾದೆ ಇರಲ್ಲ ಊರಾಗೆ. ಥೂ, ನಮಗೆ ಮಕ್ಕ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಅಲ್ಲ, ನಾವು ಇವಾಗ ಬತ್ತಾನೆ ದಾರಿ ಉದ್ಕೊಂಡಿದ್ದೆ. ನೀನು ಯಾಕೆ ಹೋದೆ ದುರ್ಗಮ್ಮ? ನೋಡಿ ನೀನು ಹೋಗಿದ್ಕೆ ಅಂತ ಕೆಲಸ ಮಾಡಿದಾಳೆ. ಯಾಕೆ ಅಂತ ಕೆಲಸ ಮಾಡಿದಾಳೆ ಅವಳು ವಿಜಯ ಅಂಬಾಳು ಅಂತ ಎಲ್ಲ ಅಂದಿದ್ದೆ. ಸರಿಯಾಗಿ ಹೇಳು, ಇಂಥ ಕೆಲಸ ಮಾಡಂಗಿದ್ರೆ ನಮ್ಮ ಮನೆಯಾಗ ಇರಬೇಡ ಅಂತ ಹೇಳಿ ಇವಳ. ಏಯ್ ಬಾರೆ, ನಿನ್ನಂತಾಳಿದ್ರೆ ನಮಗೆ ಮರ್ಯಾದೆ ಇರ್ತವೇನೆ ಊರಾಗೆ. ನಮಗೆ ಮರ್ಯಾದೆ ಇರ್ತಾವೆ. ಕರಿಯಪ್ಪ ಅವಳನ್ನ, ಎಲ್ಲ ಇದ್ದಾಳೆ? ಏಯ್ ಬಾರೆ, ಫಸ್ಟ್ ಸಿಕ್ಕೋಗು ಅಂತ ಹೇಳು. ಅವಳನ್ನ ಕರಿ, ಇಲ್ಲಿ ಮಾತಾಡ್ಸು, ಎಲ್ಲ ಇದ್ದಾಳೆ ಅಂತ. ಅಲ್ಲ, ಇಂಥ ಮಾಡ್ಕೊಂಡಿದ್ರೆ ನಮಗೆ ಮರ್ಯಾದೆ ಇರ್ತಾವೆ ಊರಾಗೆ. ಥೂ, ನಾವೆಷ್ಟು ಮರ್ಯಾದೆಗೆ ಇದ್ವಿ. ನಾವಿಬ್ರು ಗಂಡ ಹೆಂಡತಿ ಯಾರು ತವಿ ಹಿಂಗೆ ಬೆಳ್ಳಿಕ್ಕಿಸ್ಕೊಂಡಿರ್ಲಿಲ್ಲ. ಇವಳಿಂದ ನಮ್ಮ ಮನೆ ಮರ್ಯಾದೆ ಹೋದಂಗಾತು. ದುರ್ಗಾ, ಪ್ರಭು, ಯಾಕೆ ಹಂಗೆ ಬಾಯ್ ಮಾಡ್ಕೊಂಬತ್ತಾ ಇದ್ದೀರಾ? ಯಮ್ಮ, ಅವಳು ನಿನ್ನ ಮಗಳು ನಾಕ್ತಾರಿ. ಈ ಮನೆಯಾಗ ಇರಬಾರ್ದು ಅವಳು. ಯಾಕಿಂತ ಕೆಲಸ ಮಾಡಬೇಕು? ಎಲ್ಲರೂ ಇಲ್ಲಡಮ್ಮ, ಬಸ್ ಸ್ಟ್ಯಾಂಡ್ ಇಳಿದು ಬರ್ತಾ ಇದ್ದೀವಿ. ಪ್ರತಿಯೊಬ್ಬರು ಒಂದಿದ್ದೆ, ಪ್ರಭು ನಿನ್ನ ತಂಗಿ ಅಂತ ಕೆಲಸ ಮಾಡೈತೆ, ಒಂದಿಟ್ಟು ಬುದ್ಧಿವಾದ ಹೇಳೋಕ್ಕಾಗಲ್ವೇನೋ ನೀನು ನಿನ್ನ ತಂಗಿಗೆ ಅಂತ ಹೇಳಿ ಇಡೀ ಊರಾಗೇನೆ ಅಂದರು. ದಾರಿ ಉದ್ದಕ್ಕೂ ಜನ ಮಾತಾಡಿದ್ರು. ಏನು ಮಾಡಿ ಅವಳು? ಜನ ಹಂಗೆ ಮತ್ತೆ ಊರಾಗೆ ಸುಮ್ಮನೆ ಹೇಳ್ತಾರೆ. ಅರೆ, ಬೆಂಗಳೂರಿಂದ ಓಡ್ ಬಂದೇ ಇದ್ರಲ್ಲ, ಅವ್ರ ಮಾತು ಕೇಳ್ಕೊಂಡು ಕಂಡಾರ ಮಾತಾ. ಸುಮ್ಮನೆ ಮಾತಾಡಬೇಡ ಕಣತೆ, ನೀನು ಮಾತಾಡಬೇಡ. ನೀನು ಕೊಟ್ಟಿರೋ ಸತ್ರದಿಂದಲೇ ಅವಳಿಗೆ ಅಷ್ಟೊಂದು ಕೆಟ್ಟಿರೋದು. ನೀನು ಒಳ್ಳೆ ಮಾತನಾಗ ಹೇಳಿ ಅವಳಿಗೆ ಸರಿಯಾಗಿ ಹೇಳಿದರೆ ಇಷ್ಟೊತ್ತಿ ಬುದ್ಧಿ ಕಲ್ಕೊಂಬಾಳು. ನಿನ್ನಿಂದಲೇ ಅವಳು ಕೆಟ್ಟಿರೋದು. ಇಂಥ ಬುದ್ಧಿ ಕಲಿಸಿದ್ರೆ ನಮಗೆ ಮರ್ಯಾದೆ ಇರ್ತವೆ ಊರಾಗೆ. ನೀನು ಎಷ್ಟನ್ನ ನಾವು ಹೇಳ್ದಂಗೆ ಕೇಳಬೇಡ. ಅವಳು ಆಣಿಗೆ ತಕ್ಕಂಗೆ ಕುಣಿಬೇಡ. ಅಲ್ಲ, ತಾಯಾದಳು ಇವಳನ್ನ ಬುದ್ಧಿವಾದ ಹೇಳೋಕ್ಕಾಗಲ್ವೇ ಮಗಳಿಗೆ ಅಂತ ಹೇಳಿ? ನಾನೇನು ಮಾಡಿದ್ದೀನಿ? ಸರಿಯಾಗಿ ಮಾತಾಡೋದ್ವಾಗಮ್ಮ ನೀನು. ಅವಳು ಅವಳ ಬಗ್ಗೆ ಸುಮ್ಮನೆ ಮಾತಾಡಬೇಡ. ಏಮೋ ಸುಮ್ಮನಿರು, ಏನು ಮಾಡಿಲ್ಲ ಅಂತೀಯಲ್ಲ. ಅನ್ಯಾವನ್ನ ಹಸುಗುನು ಗಂಡನ್ನ ಕರ್ಕೊಂಬಂದು ಮನೆಗೆ ಇಕ್ಕೆಂಬಂತದ್ದೇನಮ್ಮ? ಹಂಗೆ ಕಂಡರ್ ಗಂಡಸ್ರನ್ನ ಕಂಡರ್ ಗಂಡ್ರುಗಳ್ನ ಕರ್ಕೊಂಡು ನಮ್ಮ ಮನೆಯಾಗ ಕರ್ಕೊಂಬಂದು ಇಕ್ಕೊಂಡ್ರೆ ನಮಗೆ ಮರ್ಯಾದೆ ಇರ್ತಾವೇನಮ್ಮ? ಮರ್ಯಾದೆ ಇರ್ತವೆ. ಆ ಹುಡುಗಿ ಅಂತೂ ಗೋಳಾಡುತ್ತೆ. ಏನ ನಿನ್ನ ತಂಗಿ ಇಂಥದ್ದು ಮಾಡೈತಣ್ಣ, ನೋಡೋಣ ಹೆಂಗಾಗೈತೆ, ಇವಾಗ ನಾನು ಬಾಳು, ನನ್ನ ಜೀವನನೇ ಹಾಳು ಮಾಡ್ತು, ನನ್ನ ಸಂಸಾರ ಹಾಳು ಮಾಡ್ತು ಅಂತ ಹೇಳಿ ಆ ಹುಡುಗಿ ಗೋಳಾಡ್ತೈತಿ. ಯಾಕಮ್ಮ ಇವ್ರಿಷ್ಟನ್ನು ಬಾಯ್ ಮಾಡ್ತಾ ಇದ್ದಾರೆ? ಏಯ್ ಬಾರೆ, ಈ ಮನೆಯಾಗೆ ಇರಬೇಡ ನೀನು. ಫಸ್ಟ್ ಅವ್ನು ಯಾವನ್ನ ಇಲ್ಲಿ ಇಕ್ಕೊಂಡಿದೀಯಾ ಅವನು ಕರ್ಕೊಂಡು ಫಸ್ಟ್ ಹಸಿಗೆ ಹೋಗ್ಬಾ. ನಮ್ಮ ಮನೆಯಾಗ ಇರಬೇಡ. ನಮ್ಮ ಮನೆಯಾಗಿದ್ರೆ ನಮಗೆ ಮರ್ಯಾದೆ ಇರಲ್ಲ. ಲೌಡಿ ಬಾರೆ, ಹೋಗು ಫಸ್ಟ್ ಹಸಿಗೆ. ಏಯ್ ಯಾಕೆ ಹೋಗೋಣ? ನಾನು ಹೋಗಲ್ಲ ಬಿಡು. ನನಗೂ ಇಲ್ಲಿರೋ ಅಧಿಕಾರ ಇರೋದಕ್ಕೇನೆ ನಾನು ಇಲ್ಲಿರೋದು. ನನಗೂ ಇಲ್ಲಿರೋ ಅಧಿಕಾರ ಐತಿ ಹೆಣ್ಮಗಳಾಗಿ. ಏಯ್ ಸುಮ್ಮನೆ ಹೋದ್ರೆ ಸರಿ. ಇಲ್ಲಿ ನೋಡು, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಅವ್ನು ಕರ್ಕೊಂಡು ಎಲ್ಗಾನ ಹೋಗು. ಇಲ್ಲಿ ನಮ್ಮ ಮನೆಯಾಗ ನೀನು ಇರ್ಕೂಡ್ದು ಅಷ್ಟೇನೆ. ಎಲ್ಗಾನ ಹೋಗ್ಬಿಡು. ಇರಬೇಡ ಅಂದರೆ ಇರಬೇಡ ಇಲ್ಲಿ. ಇಲ್ಲಡ್ ವಿಜಿ, ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿಂದ ಹೊಲ್ಟೋಗ್ಬಿಡು ನೀನು. ಜಾಸ್ತಿನಾ? ಇಲ್ಲೋಡು, ನನಗೆ ತಲೆ ಕೆಡಿಸ್ಬೇಡ. ಅವಳು ರೊಚ್ಚಿಗೆ ಎದ್ಬಿಟ್ಟವಳೆ. ನಾನು ಅವಳಿಗೆ ಸಮಾಧಾನ ಮಾಡಿದ್ದೀನಿ. ಒಳ್ಳೆ ಮಾತನಾಗೆ ಕಳಿಸ್ತೀನಿ, ಸುಮ್ಮನಿರಮ್ಮ ಅಂತ ಹೇಳಿದ್ದೀನಿ ನನ್ನ ಹೆಂಡ್ತಿತಾಗೆ. ಸುಮ್ಮನೆ ಇಲ್ಲಿಂದ ಹೋಗ್ಬಿಡು ನೀನು. ಹೋಗಲ್ ಕಣ ಅವಳು. ಅವಳಿಗೆ ಈ ಮನೆಯಾಗೂ ಅವಳಿಗೆ ಭಾಗ ಐತೆ. ಭಾಗ ಇರತ್ತೆ ಮತ್ತೆ ಇಲ್ಲಿರೋದವಳು. ಈಗ ಹೆಣ್ಮಕ್ಳಿಗೂ ಆಸ್ತಿ ಭಾಗ ಐತೆ. ಎಲ್ಲದ್ರಾಗೂ ತಂದೆ ಆಸ್ತಿಗೆ ಹೆಣ್ಮಕ್ಳಿಗೂ ಭಾಗ ಐತಿ. ನೀನು ಹೇಳ್ಬೋದು ಹೋಗು ಅಂತ ಹೇಳಿ. ಈ ಮನೆಯಾಗ ಅವಳು ಇರ್ತಾಳೆ, ಇನ್ನೂ ಮನೆ ಐತಲ್ಲ, ಅದ್ರಾಗ ನೀನಿರೋ. ಇಲ್ಲ ಕಣತೆ, ಅವಳು ಇರ್ಕೂಡ್ದು. ಅವಳದು ಭಾಗ ಐತಾ ತಕೊಂಬ್ಲೇಳು ಕೋಟಿಗೆ ಹಾಕಿ ತಾಂತೀನಿ ನೋಡು. ಅಲ್ಲಿವರೆಗೂ ನಾನು ಹೋಗಿ ಅಲ್ಲಿ ಇರ್ರಿ, ನಾನು ಇರ್ತೀನಿ. ನಾನು ಯಾಕೆ ಹೋಗೋಣ? ಒಳ್ಳೆ ಮಾತನಾಗ ಹೇಳ್ತೀನಿ, ಹೋಗಾಸಿಕೆ ಹೋಗಾಸಿಕೆ. ಹೋಗಲ್ಲ ಕಣೆ. ಏನೇ ಮಾಡ್ತೀಯ ಅವಳನ್ನ? ಏನು ಮಾಡ್ತೀಯ ನೀನು? ಹೋಗಲ್ಲ ಅವಳು. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ ಕಣತೆ. ಅವಳು ಇಲ್ಲಿಂದನ ಹೋದ್ರೆ ಸರಿ. ಗ್ರಾಚಾರ ನೆಟ್ಟಿಗಿರಲ್ಲ ನೋಡಿ, ಹೇಳಿರ್ತೀನಿ. ಏಯ್ ಬಾರೆ ಹೋಗು. ನಮ್ಮ ಮರ್ಯಾದೆ ತೆಗೆದು ಇಲ್ಲಿ ಇರಬೇಡ ನೀನು. ನಮಗೆ ನಿನ್ನಿಂದ ಮರ್ಯಾದೆ ಇಲ್ಲ ಕಣೆ. ನಿನ್ನಿಂದ ಮರ್ಯಾದೆ ಇಲ್ಲ ನಮಗೆ. ವಿಜಿ, ಇವ್ರು ಯಾರು ಹಿಂಗೆ ಬಾಯ್ ಮಾಡ್ತಾ ಇದ್ದಾರೆ? ವರ್ಷ ಇವರೇ ನಮ್ಮಣ್ಣ, ನಮ್ಮ ಅತ್ತಿಗೆ. ಇವರೇ ನೋಡು, ಹೊರಕಾಕಕ್ಕೆ ಬಂದವರೇ ನಮ್ಮ ಈ ಮನೆಗೆ ಇರಬೇಡ ಅಂತ ಹೇಳ್ತಾ ಇದ್ದಾರೆ. ಇವನೇನಾ ಮಹಾರಾಜ? ಥೂ, ನಿನ್ನ ಹೆಂಡತಿ ಮೋಸ ಮಾಡಿ ಇವಳ ಜೊತೆಗೆ ಬಂದು ಸೇರ್ಕೊಂಡಿದೆಯಲ್ಲೋ. ಅವಳು ಒಬ್ಳನ್ನ ಹೆಣ್ಣು ನೈ ಅನ್ಸಿದ್ರೆ ನಿನ್ಗೆ ಒಳ್ಳೇದಾಗುತ್ತೇನೋ ಜೀವನದಲ್ಲಿ. ನೀನು ಯಾವತ್ತೂ ಉದ್ಧಾರ ಆಗಲ್ಲ. ಇವನೇನು ಆ ಮಹಾರಾಜ. ಸರಿಯಾಗಿ ಮಾತಾಡು. ನೋಡಿ ಹೇಳಿರ್ತೀನಿ. ನಾನು ಸುದ್ದಿಗೆ ಬಂದರೆ 4 ಬಿಟ್ಟು ಬೆಂಗಳೂರು ಓಡಿಸಿದ್ನಲ್ಲ, ಹಂಗೆ ಇವಾಗ 4 ಬಿಟ್ಟು ಎಲ್ಗನ ಅಡ್ರೆಸ್ ಇಲ್ದಂಗೆ ಮಾಡ್ತೀನಿ ನಿನ್ನ. ಸುಮ್ಮನೆ ಇದರಿಂದ ಹೋದ್ರೆ ಸರಿಯಾಗೈತೆ ನೀನು. ಅಲ್ಲೇ ಒಳ್ಳೆ ಮಾತನಾಗ ಹೇಳ್ತೀನಿ. ಏನೋ ನೀನು ಇವಳನ್ನ ಇಕ್ಕೊಂಡಿರೋನು ಕರ್ಕೊಂಡೋಗಿ ಎಲ್ಲನ ಬೇರೆ ಮನೆ ಮಾಡಿ ಇಕ್ಕ. ನಮ್ಮ ಮನೆಯಾಗೆಲ್ಲ ನೀನು ಇಕ್ಕಮ್ಮನು. ಹೋಗು, ಎಲ್ಲನ ಕರ್ಕೊಂಡೋಗಿ ನಿನಗೆ ಇಷ್ಟ ಬಂದಿರೋತ ಕರ್ಕೊಂಡೋಗಿ ಕಣ್ಣಿ ಮರಿಯಾಗಿರು. ಅವಾಗ ನಮಗೂ ಏನೋ ಮರ್ಯಾದೆ ಹೋಗಲ್ಲ. ಇವಾಗ ನಮ್ಮ ಕಣ್ಣಿದ್ರಿಗೇನೆ ಇಲ್ಲಿ ಊರಾಗೆಲ್ಲನ ಊರು ನಾಡು ಕಾಣಂಗಿಲ್ಲ ಕರ್ಕೊಂಬಂದು ನಿನ್ನೆ ಹೆಂಡತಿ ಮೋಸ ಮಾಡಿ ಅವಳನ್ನ ಇಟ್ಕೊಂಡು ನಮ್ಮ ಮನೆಯಾಗಿದ್ದರೆ ನಮಗೆ ಮರ್ಯಾದೆ ಇರ್ತಾವೇನೋ ಊರಾಗೆ. ಹೋಗೋ, ಇವಳನ್ನ ಕರ್ಕೊಂಡಿಲ್ಲ ಹಾಳಾಗಿ ಹೋಗೋ. ಅಲ್ಲ, ಹೆಂಡತಿಗೆ ಮೋಸ ಮಾಡಿ ನೀನು ಉದ್ಧಾರ ಆಗ್ತೀಯನೋ? ಜೀವನದಾಗ ನೀನು ಯಾವತ್ತೂ ಉದ್ಧಾರ ಆಗಲ್ಲ ನೀನು ಯಾವತ್ತೂ. ಹಿಂಗೆ ಹಾಳಾಗಿ ಹೋಗ್ತೀಯ.
ಥೂ ನೀನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿ ಮೋಸ ಮಾಡ್ತೀಯ. ಅವಳು ನೊಂದ್ಕೊಂಡ್ರೆ ನಿನ್ಗೆ ಯಾವತ್ತೂ ಒಳ್ಳೇದಾಗಲ್ಲ. ನಿನ್ಗೆ ಯಾವತ್ತೂ ಒಳ್ಳೇದಾಗಲ್ಲ ಕಣೆ. ನೀನು ಹಿಂಗೆ ಹಾಳಾಗಿ ಹೋಗ್ತೀಯಾ. ಸರಿಯಾಗಿ ಮಾತಾಡಿ. ಅದ್ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ? ಏನು ಮಾಡಿದ್ಲು ಅವಳು? ವಿಜಿನ್ ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ? ಮಾತಾಡ್ತೀನಿ, ಬಾಯಿಗೆ ಬಂದಂಗೆ ಉಗುಳ್ತೀನಿ ಅವಳನ್ನ. ನೀನು ಯಾವನೋ ಹೇಳೋಕ್ಕೆ ಹೆಂಡ್ತಿ ತಗ ನೆಟ್ಟಗೆ ಸಂಸಾರ ಮಾಡೋದು ಕಲಿ, ಹೆಂಡ್ತಿ ಸರಿಯಾಗಿ ನೋಡ್ಕೊಂಬದ್ ಕಲಿ, ಆಮೇಲೆ ಮಾತಾಡುವಂತೆ ಫಸ್ಟು. ಏನಪ್ಪ ಇಲ್ಲಿ ನೋಡಿಲಿ, ನೀನು ನಿನ್ನ ಹೆಂಡ್ತಿ ಮೋಸ ಮಾಡಿ ಇಲ್ಲಿ ನನ್ನ ತಂಗಿ ಜೊತೆಗೆ ಇದೆಯಲ್ಲ, ನಮಗೆ ಮರ್ಯಾದೆ ಇಲ್ಲ ಊರಾಗೆಲ್ಲ. ಇವಾಗ ಎಲ್ಲ ನಮ್ಮ ಊರಾಗೆಲ್ಲ ನಂಬ್ತಾ ಇದ್ದಾರೆ. ನಿನ್ನ ತಂಗಿಗೆ ಒಳ್ಳೇದೇ ಬುದ್ಧಿ ಅವಳು, ಇಂಥವು ಯಾಕೆ ಮಾಡಬೇಕು, ಒಂದು ಹೆಣ್ಣಿಗೆ ಯಾಕೆ ಮೋಸ ಮಾಡಬೇಕು, ಅವಳು ಒಂದು ಹೆಣ್ಣಾಗಿ ನಾಚಿಕೆ ಆಗಲ್ವೇ ಅಂತ ಬೈತಾ ಇದ್ದಾರೆ. ಕರ್ಕೊಂಡು ಹೊಂಟೋಗ್ಬಿಡ್ರಿ ನೀವಿಬ್ರು, ಎಲ್ಗಾನ ಹೋಗ್ರಿ. ಅಮ್ಮ ನೀನು ಸುಮ್ಮನಿರು, ಅವಳು ಸುದ್ದಿಗೆ ಹೋಗ್ಬೇಡ, ಅವಳು ಇಲ್ಲಿ ಇರಬಾರ್ದು. ಅವಳು ಎಲ್ಲನ ಹೋಗಿ ಇರಲಿ, ಅವಳು ಇಲ್ಲಿ ಇರ್ಕೊಡ್ದು ಅಷ್ಟೇ ಅವಳು. ನನಗೂ ಇಲ್ಲಿ ಭಾಗ ಐತೆ. ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ. ಅದ್ಯಾಕೆ ಹೋಗ್ಬೇಕು? ನಾನು ಹೋಗಲ್ಲ. ಹೋಗ್ಬೇಡ ಕಣೆ ವಿಜಿ, ಇವಳು ಹೇಳಿದ್ಲು ಅಂತ ಹೇಳಿ ಅವತ್ತು ನಮ್ಮ ಮಟ್ಟ ಇಡ್ಸೈತೆ ಅಂದ್ರೆ ಇವತ್ತು ನಮ್ಮ ಮನೆ ಇಡ್ಸಲ್ವಿ. ಏನಾನ ಅವಳು ಎಲ್ಲ ಸರಿಯಾಗಿದ್ದಿದ್ರೆ ಯಾಕೆ ಬರೋಳು? ಅವನು ಒಳ್ಳೆ ನನ್ನ ಮಗ ಅಲ್ಲ, ದುಡಿಯೋಕ್ಕಾಗ್ದಿಲ್ಲದಕ್ಕೆ ಡೈವರ್ಸ್ ಕೊಟ್ಟು ಕಳಿಸವನಿ. ಅದಕ್ಕೇನೆ ಬಂದಿಲ್ಲ ಇದ್ದಾಳ ಅಂತ ನನ್ನ ಮಕ್ಕಳು ಯಾರು ಅಂತ ಹೇಳಿ. ಇವಾಗ ಇವನಿಗೆ ಮಕ್ಕಳಾಗಲ್ವಂತೆ, ಇವಳು ಹೆಂಡತಿ ಮಕ್ಕಳಾಗಲ್ವಂತೆ, ಅದಕ್ಕೆ ಮದುವೆ ಆಗ್ತಾನೆ. ಅದಕ್ಕೇನೆ ದೇವರು ಅಲೆದಲ್ಲಿಗೆ ಯಾರ ಜೀವನ ಹಾಳಾಗಬಾರ್ದು ಅಂತ ಹೇಳಿ ಕಾಲೆ ಹಾಕಿರ್ತಾನೆ. ಒಬ್ಳು ತಾಯಿಯಾಗಿ ಇಂಥವು ಹೇಳಕ್ಕೆ ನಾಚಿಕೆ ಆಗಲ್ವೇ ನಿನಗೆ? ಹೆಂಗೆ ಹೇಳ್ತಾ ಇದೆಯಲ್ಲ, ಒಬ್ಳು ತಾಯಿಯಾಗಿ ಹಿಂಗೆ ಹೇಳ್ತಾ ಇದೆಯಲ್ಲ ನೀನು, ನಿನಗೇನು ಅನ್ಸಲ್ವೇ? ಅಯ್ಯೋ ದೇವ್ರೆ, ನೀನೇನು ತಾಯಿ, ನೀನು ಇಂತಾಳಾಗಿದೆಯಾ? ಏಯ್ ಬಾರೆ ಹೋಗಿ ಫಸ್ಟ್ ಸಿಕ್ಕಿ. ಅಲ್ಲ ತಾಯಿಯಾಗಿಂತ ಮಾತಾಡ್ತು, ಮಗಳು ತಪ್ಪು ಮಾಡಿದ್ರೆ ನಾಲ್ಕು ಬಿಟ್ಟೆ ಹಂಗಲ್ಲ ಕಣೆ, ಹಿಂಗೆ ಅಂತ ಬುದ್ಧಿ ಹೇಳೋಳು. ನೀನೇ ತಲೆ ಹಿಡ್ಕ ಬುದ್ಧಿ ಅಂತ ಮಾಡ್ತಾ ಇದೆಯಲ್ಲ ಮಗಳ ಜೊತೆ ಸೇರ್ಕೊಂಡು, ನೀನೆಂತಾಳೆ ತಾಯಿ? ವಿಜಿ ಹೋಗ್ಬೇಡ, ಇವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ? ಇವ್ರೇನು ಇದೆಲ್ಲ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಇವ್ರದ್ದೇನೈತೆ ಇಷ್ಟು ನೋಡ್ಕೋಬೇಕು ಅಂಥದ್ರಲ್ಲಿ ಇವರೇನು ಹಿಂಗೆ? ಇವಾಗ ಅಕ್ಕ ಹೆಣ್ಮಕ್ಳಿಲ್ಲೂ ಎಲ್ಲದರಲ್ಲೂ ಭಾಗ ಐತೆ. ಇವಾಗ ಇದು ಇರೋ ಮನೆ ಇವ್ಳದು, ನೀವು ಇನ್ನೊಂದು ಮನೆ ಐತಲ್ಲ, ಮನೇಲಿ ಇರ್ರಿ. ಏಯ್ ಮುಚ್ಚ ಬಾಯಿ, ನೀನು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ಹೋಗ್ಬೇಕಂದ್ರೆ ಹೋಗ್ಬೇಕು. ಇದು ನಂದು ಮನೆ. ಇಲ್ಲಿ ಯಾರು ಹೇಳ್ದಂಗೂ ನಾವೇನೇನು ಕೇಳಲ್ಲ. ಇವಾಗ ನಂದು ಮನೆ, ಇದು ನನ್ನ ಹೆಸರಿಗೆ ಇರೋದು. ಎಲ್ಲೈತೆ ನಿನ್ನ ಹೆಸರಿಗೆ ತಗೊಂಬರ, ಎಲ್ಲೈತೆ ಅಂತ ಹೇಳಿ. ನನ್ನ ಹೆಸರಿಗೆ ಇರೋದು, ನನ್ನ ಹೆಸರಿಗೆ ಐತೆ ಅಂದಮೇಲೆ ನನ್ನ ಮಗಳಿಗೆ ಬಂದೇ ಬರುತ್ತೆ. ತೋರಿಸ್ತೀನಿ ತಡಿ, ಎಲ್ಲೈತೆ ಏನು ಎತ್ತ ಅಂತ ಹೇಳಿ ತೋರಿಸ್ತೀನಲ್ಲ. ಹೋಗ್ಬೇಡ ವಿಜಿ, ಇವ್ರು ಏನು ಮಾಡ್ತಾರೆ ನೋಡೋಣದೇಲೆ. ಅಲ್ಲ ಏನು ಎದುರಿಸ್ತೀರ ಅವಳಿಗೆ ಯಾರೂ ಇಲ್ಲ ಅಂತ ಹೇಳಿ? ಏಯ್ ನೀನು ಮಾತಾಡಬೇಡ ಕಣೋ, ನೀನು ಮಾತಾಡಬೇಡ. ಹೊಲ್ಕ ನನ್ನ ಮಗನೇ, ಕಂಡು ಹೆಂಡತಿ ಜೊತೆ ನೆಟ್ಟು ಸಂಸಾರ ಮಾಡೋಕ್ಕಾಗ್ದಲೇ ಹೆಂಡತಿ ಬಿಟ್ಟು ಹೆಂಡತಿ ಮೋಸ ಮಾಡಿ ಇವಳ ಜೊತೆಗೆ ಬಂದು ಸೇರ್ಕೊಂಡಿರೋ ನನ್ನ ಮಗ ಕರ್ಕೊಂಡೋಗಿ ನೀನು ಬೇಕಾಗಿರತ್ತೆ, ನೀನು ಸರ್ ಬಂದಿರತ್ತ ಕಿಕ್ಕೆ ಬೇಕು. ನಮ್ಮ ಮನೆಯೇ ಬೇಕೇನೋ ನಿನಗೆ? ನಮ್ಮ ಮರ್ಯಾದೆ ತೆಗಿಯೋಕ್ಕೆ ನೀನು ಎಲ್ಲಿ ಬೇಕಲ್ಲಿ ಕರ್ಕೊಂಡೋಗಿ ಇಕ್ಕೆ ಇವಳನ್ನ. ನಮ್ಮ ಮನೆಯಾಗ ಇಕ್ಕೆ ಬೇಡ ನೀನು. ಏ ವಿಜಿ ಒಳ್ಳೆ ಮಾತನಾಗ ಹೇಳ್ತಾ ಇದ್ದಾಳೆ. ನಾನು ಅವಳಿಗೆ ಹೇಳಿ ಸಮಾಧಾನ ಮಾಡಿ ಕರ್ಕೊಂಬಂದಿದ್ದೀನಿ. ನಾನು ಹೇಳ್ತೀನಿ, ನಾನೆಲ್ಲನ ಸುಮ್ಮನೆ ಹೋಗು ಅಂತ ಹೇಳ್ತೀನಿ, ನೀನು ಮಾತಾಡಬೇಡ ಅಂತ ಹೇಳಿ ನಾನು ಹೆಂಡ್ತಿ ಸಮಾಧಾನ ಮಾಡಿ ನಾನು ಕರ್ಕೊಂಬಂದಿದ್ದೀನಿ. ಇಲ್ಲಿಂದ ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಅವಳು ಏನಿಲ್ಲ ರೊಚ್ಚಿಗೆ ಎದ್ದುಬಿಟ್ರೆ ನಿನಗೆ ಉಳಿಗಾಲ ಇಲ್ಲ. ಅವಳು ಒಳ್ಳೆ ಮಾತನಾಗ ಹೇಳಿ ಕೇಳೋ ಅಂತ ಹೆಂಗೆ ಸಲ್ಲ ಅಂತ ನಾನು ಹೇಳಿಲ್ವೇ? ನಾನು ಹೇಳ್ತೀನಿ ಅಂದೆ. ಹೇಳಿ ಇವಾಗ ಕೇಳ್ತಾ ಇದ್ದಾಳೆ ನೀನು ತಂಗಿ? ಕೇಳ್ತಿಲ್ಲ. ಇವಾಗ ಕೂದಲು ಹಿಡ್ಕೊಂಡು ಹೇಳೋದು, 4 ಬಾರಿಸಿ ಹಸಿಗೆ ಹೋಗಿ ಅಂತ ದಬ್ಬದಾಗಲೇ ಅವಳು ಹೋಗೋದು. ಅಲ್ಲೇವರೆಗೂ ಅವಳು ಮೈಟ್ ಮಾಡಿದ್ರೆ ಕೇಳು. ಅವಳು ಎಂತಾಳ, ಅವಳು ಬಜಾರಿ ಅವಳು. ಒಳ್ಳೆ ಅಂತಾಳಲ್ಲ ಅವಳು. ಒಳ್ಳೆಳಲ್ಲ ಅವಳು, ಒಳ್ಳೆಳಲ್ಲ ಅವಳು. ಒಳ್ಳೆಳಾಗಿದ್ರೆ ಹಿಂಗೆಲ್ಲ ನಮ್ಮ ಮರ್ಯಾದೆ ಎಲ್ಲ ಯಾಕೆ ಹೋಗ್ಬೇಕಾಗಿತ್ತು? ಏಯ್ ನೀನು ಏನು ಮಾಡ್ತೀಯ ಮಾಡೋಗು. ನಾನು ಹೆದರಿಕೆ ಅಂತ ಹೆಂಗ್ಸಲ್ಲ. ನಾನು ಹೆದರಿಕೆ ಮಾಡಾಗಿದ್ದರೆ ನಾನು ಅವತ್ತೇ ಹೆದರ್ಕೊಂಡು ಇಲ್ಲಿ ಬರೋದು ಬೇಡ ಅಂತ ಬಿಟ್ಟು ಹೋಗ್ತಿದ್ದೆ. ಅವತ್ತು ನಾನೇ ಬಂದು ನಿನ್ನ ಬೆಂಗಳೂರಿಗೆ ಓಡಿಸಿದ್ದೀನಿ ಅಂದಮೇಲೆ ಇವತ್ತು ಯಾಕೆ ಹೆದರ್ಕೊಂತೀನಿ ನಾನು ಹೆದರ್ಕಮ್ಮ ಅಂತ ಹೆಂಗ್ಸಲ್ಲ. ನಾನು ಹೆದರ್ಕಮ್ಮ ಅಂತ ಹೆಂಗ್ಸಲ್ವಾ? ಎಳಿತೀನಿ ನೋಡು. ಒಳ್ಳೆ ಮಾತನಾಗ ಹೇಳಿದ್ರೆ ಕೇಳಲ್ಲ ಕಣಪ್ಪ. ಎಳಿತೀನಿ ಅವಳು ಜೊಟ್ಟು ಹಿಡ್ಕೊಂಡು. ಎಳಿಯೋಗೇಳು ಕೇಳಲ್ಲ. ಒಳ್ಳೆ ಮಾತನಾಗ ಹೇಳಿದ್ರೆ ನಾನು ಒಳ್ಳೆ ಮಾತನಾಗ ಹೇಳೋಣ ಅಂದ್ಕೊಂಡೆ, ಕೇಳಲ್ಲ. ಹೋಗಿ ಎಳಿಯೋಗಿ ಹೋಗು. ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ, ಇಷ್ಟು ಓಟು ಬಿಟ್ಟು ಕೂತ್ಕೊಂಡಿದ್ದಾಳೆ ಅಂದ್ರೆ ನನಗೆ ಮರ್ಯಾದೆ ಇರಲ್ಲ ಊರಾಗೆ. ಅಣ್ಣಯಾಗಿ ಹೋಗಿ ಎಳಿಯೋಗಿ ಹೋಗು. ಏನು ಮಾಡ್ತೀಯ ಅಂತ ಕೇಳ್ತಾ ಇದ್ದೀನಿ. ಏನು ಮಾಡ್ತೀಯ ಅಂತ ಕೇಳ್ತೀಯ? ಮಾಡಿ ತೋರಿಸ್ತೀನಿ ನೋಡು. ಬಾರೆ ಫಸ್ಟ್ ವಾರಕ್ಕೆ ಬಾರಿ. ಹೊರಗೆ ನಿಂತ್ಕೊಂಡು ಮಾತಾಡ್ಬೇಕು ಬಾ. ಜೊಟ್ಟು ಹಿಡ್ಕೊಂಡು ವಾರ ಕೇಳೋದು ಮಾತಾಡ್ತೀನಿ ಬಾರಿ ಫಸ್ಟು. ನನ್ನ ಗಂಡ ಒಳ್ಳೆ ಮಾತನಾಗ ಹೇಳಿ ನನ್ನ ತಂಗಿನ ಕಳಿಸ್ತೀನಿ ಅಂತ ಹೇಳಿ ಹೇಳ್ತಿತ್ತು. ಆದರೆ ಇವಳು ಒಳ್ಳೆ ಮಾತನಾಗ ಕೇಳೋ ಅಂತ ಹೆಂಗ್ಸಲ್ಲ. ಅದಕ್ಕೆ ನಾನು ಹೇಳತಕ್ಕ ಹೇಳ್ದೆ. ಇವಾಗ ಜುಟ್ಟು ಹಿಡ್ಕೊಂಡು ಹೊರಕ್ಕೆ ದರ ಎಳಿತೀನಿ ನೋಡ್ರಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.